ಅದರಲ್ಲಿ ಇಲ್ಲಿ ನಮ್ಮ ಟೆಕ್ನಿಷಿಯನ್ಸ್ನ ಚೀಫ್ ಒಬ್ರು ಇದ್ದಾರೆ ಇಲ್ಲಿ ನಾಗ ಅಂತ ಅಕ್ಕ ಕೈಯಲ್ಲಿ ಅವ್ರು ಗ್ಲೌಸ್ ಹಾಕೊಂಡು ನಿಂತಿದ್ದಾರಲ್ಲ. ಮೊಬೈಲ್ನ ಹೊಡೆದಕತ್ತಾರ ಕ್ಯಾಮ್ರಾನ ಪಕ್ಕ ಓ ಹೊಡೆದಕ್ಕ ಬೇಡ. ನಮ್ಮ ಟೆಕ್ನಿಷಿಯನ್ನ ಚೀಫ್ ಒಬ್ರು ಇದ್ದಾರೆ ಇಲ್ಲಿ ಗ್ಲೌಸ್ ಹಾಕ್ಕೊಂಡು. ನಾಗ ಹಾಯ್ ಹೇಳು. ಹಾಯ್. ಇವರೆಲ್ಲ ನಮ್ಮ ಟೆಕ್ನಿಷಿಯನ್ಸ್ನ ಇವನು ಚೀಫು. ಸೊ ಏನಾದರೂ ಇದ್ದರೆ ಲೈಟ್ ಹೋಗ್ತಾ ಇದ್ದರೆ ಎಲ್ಲ ಕರೆಕ್ಟಾಗಿ ಅವನೇ ಕಿರ್ಚೋದು. ಲೈಟ್ ಹೋಗ್ತಾ ಇದೆ, ರೆಡಿ ಸರ್. ಡೈರೆಕ್ಟ್ರು ಕಿರ್ಚ್ತಾ ಇರಲ್ಲ, ಇವ್ನಿಗೆ ಲೈಟ್ ಹೋಗ್ತಾ ಹೋಗ್ತಾ ಟೆನ್ಷನ್ ಶುರು ಆಗ್ಬಿಟ್ಟು ರೆಡಿ ಸರ್ ಅಂದ್ಕೊಂಡು. ಆಮೇಲೆ ಎಷ್ಟು ಚೆನ್ನಾಗಿ ಗೊತ್ತಾ, ಇವಾಗ ಸನ್ ಓಪನ್ ಆಗುತ್ತಾ ಕ್ಲೋಸ್ ಆಗುತ್ತಾ ಅಂತ ಇವ್ರನ್ನ ಕೇಳ್ತಾರೆ. ಟಕ್ ಅಂತ ಒಂದ್ಸಲ ನೋಡ್ತಾನೆ, ಕ್ಲೌಡ್ ಸೈಡಿಂದ ಪಾಸ್ ಆಗುತ್ತಣ್ಣ, ಇವಾಗ ಕ್ಲೋಸ್ ಆಗುತ್ತಣ್ಣ. ಒಂಥರ ಸೂರ್ಯದೇವ ಇವ್ರ ಕಂಟ್ರೋಲಲ್ಲಿ ಇರೋ ಥರ ಮಾತಾಡ್ತಾನೆ ಅಣ್ಣ. ಸೊ ಇವರೆಲ್ಲ ನಮ್ಮ ಟೆಕ್ನಿಷಿಯನ್ನು ಭಾಗ್ಯಲಕ್ಷ್ಮಿ ಸ್ಟಾರ್ಟ್ ಆದಾಗಿಂದ ನಮ್ಮ ಜೊತೇಲಿದ್ದಾರೆ. ಸೊ ಎಲ್ಲರ ಹೆಸರು ಗೊತ್ತು ನನಗೆ, ಎಲ್ಲವ್ರು ಹೇಗೆ ಯಾವ ಮೂಮೆಂಟಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದು ಗೊತ್ತು. ಸೊ ಇಟ್ಸ್ ಲೈಕ್ ಅ ಫ್ಯಾಮಿಲಿ. ಇವಾಗ ನೋಡಿ, ಇವಾಗ ತಾಂಡವ್ದು ಮತ್ತು ಕುಸುಮಂದು ಒಂದು ಸೀನ್ ನಡೀತಾ ಇದೆ. ತಾಂಡವ್ ಆ್ಯಸ್ ಯೂಶ್ವಲ್ ಅರ್ಚಾಡ್ತಾ ಇದ್ದಾರೆ, ಕುಸುಮ ಆ್ಯಸ್ ಯೂಶ್ವಲ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ಸೀನ್ ನಡೀತಾ ಇದ್ರೆ ನಮ್ಮಮ್ಮ ಅವ್ರದ್ದು ವೀಡಿಯೋ ಮಾಡ್ತಾ ಕೂತಿದೆ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಅನ್ನೋದಕ್ಕೆ ಹೇಳು. ನೋಡಲಿ, ಈ ಫೋನ್ ಬಂದಾಗಿಂದ ಗುರುವೆ ಯಾರನ್ನ ಎಲ್ಲಿ ರೆಕಾರ್ಡ್ ಮಾಡ್ತಿದ್ದಾರೆ ಅನ್ನೋದೇ ಹೇಳೋಕ್ಕಾಗಲ್ಲ. ಅದಕ್ಕೆ ಹೇಳ್ದೆ ನೆಕ್ಸ್ಟು ಜಾಮರ್ ಹಾಕ್ಸ್ಬಿಡಿ, ಇಲ್ಲಾಂದರೆ ಫೋನಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಅಲ್ಲಿ ಪಕ್ಕದಲ್ಲಿ ಹೇರ್ ಸ್ಟೈಲಿಸ್ಟ್ ಅಕ್ಕ ಕೂತಿದ್ದಾರೆ. ನಮ್ಮನ್ನ ಇವತ್ತೆಲ್ಲ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದು ಹೇರ್ ಸ್ಟೈಲಿಸ್ಟ್ ಅಕ್ಕ. ಪಾಪ ಅವ್ರಿಗೆ ಎಷ್ಟು ಪ್ರೆಷರ್ ಇರ್ತದೆ ಗೊತ್ತಾ. ಈಗ ನಾನು, ತನ್ವಿ, ಪೂಜಾ, ಪದಮ, ಸುನಂದ, ಸುನೇತ್ರ ಪಂಡಿತ್ ಅವರು ಇಷ್ಟು ಜನ ಆರ್ಟಿಸ್ಟ್ ಇದ್ದೀವಿ ಹೆಣ್ಮಕ್ಳು. ಇಷ್ಟು ಜನನೂ ಒಟ್ಟಿಗೆ ಹೋಗ್ತೀವಿ, ಒಟ್ಟಿಗೆ ಚೇಂಜ್ ಇರುತ್ತೆ ಕಾಸ್ಟ್ಯೂಮು. ಆಮೇಲೆ ಹೇರ್ ಸ್ಟೈಲು ಅವಳದು, ಮದುಮಗಳದು ತುಂಬ ಹೊತ್ತು ಹಿಡಿಯುತ್ತೆ. ಅದಾದಮೇಲೆ ನನ್ನ ಚಿಕ್ಕ ಮದುಮಗಳು ಏನೇ ಮಾಡಿದ್ರು ಒಪ್ಪಲ್ಲ, ಬಿಡಲ್ಲ, ನನಗೆ ಹಿಂಗೆ ಬೇಕು ಹಂಗೆ ಬೇಕು ಅಂತ ಬಡ್ಕೋತಾಳೆ. ಅದಾದಮೇಲೆ ನಂದು ಅವ್ರದ್ದು ಎಲ್ಲ ರೆಡಿ ಮಾಡಿ, ಪಾಪ ಬೆಳಗ್ಗೆ ಹೊತ್ತು ಎಷ್ಟೋ ಸಲ ಅವರು ತಿಂಡಿನೇ ತಿಂದಿರಲ್ಲ. 10 ಗಂಟೆ 11 ಗಂಟೆ, ಒಂದು ನೆನ್ನೆ ತಿಂದಾಗ 12 ಗಂಟೆ ಅವ್ರು ತಿಂಡಿ ತಿಂದಾಗ. ಸೊ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಹಾಯ್ ಹೇಳಕ್ಕ, ಯಾಕ ಹಾಯ್ ಹೇಳಕ್ಕ. ಫುಲ್ಲು ಸೀನ್ ಹಾಳಾಗುತ್ತೋ ಅಂತ ನೋಡ್ತಾ ಇದ್ದಾರೆ. ಪದಮ ಕರೆಕ್ಟಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇರ್ಬೇಕು ಮೋಸ್ಟ್ಲಿ ಗಮನದಿಂದ. ಅದ್ರ ಹಿಂದೆ ಇವನ ಪ್ರೀತಿಯ ತಾತ ಕೂತಿದ್ದಾರೆ. ಆ ತಾತ ಮೊಮ್ಮಗ ಇಬ್ಬರು ಅಚ್ಚೂರು. ಒಬ್ರನ್ನ ನೋಡಿದ್ರೆ ಇನ್ನೊಬ್ರನ್ನ ನೋಡೋದು ಬೇಡ. ಇವನು ಬೆಳೆದ್ಮೇಲೆ ಹಂಗೆ ದೈತ್ಯಾಕಾರದ ಪ್ರತಿಭೆ ಅಂತ. ಸೊ ತಾತ ಯಾವಾಗಲೂ ಕೂತ್ಕೊಂಡು ಎಲ್ಲದನ್ನು ಗಮನಿಸ್ತಾ ಇರ್ತಾರೆ. ತಾತ ಎಷ್ಟು ಬ್ಯುಸಿ ಇರ್ತಾರೆ ಅಂದರೆ, ಬೆಳಿಗ್ಗೆ ಒಂದು ಪ್ರೋಗ್ರಾಮು ಮುಗಿಸ್ಕೊಂಡು ಬರ್ತಾರೆ, ಆಮೇಲೆ ಇಲ್ಲಿ ಶೂಟಿಂಗ್ ಮಾಡ್ತಾರೆ, ಆಮೇಲೆ ಇನ್ನೊಂದು ಪ್ರೋಗ್ರಾಮ್ ಹೋಗ್ತಾರೆ, ಮುಗಿಸ್ಕೊಂಡು ವಾಪಸ್ ಬಂದು ಶೂಟಿಂಗ್ ಮಾಡ್ತಾರೆ. ಸೊ ಈಸ್ ಎ ವೆರಿ ಬ್ಯುಸಿ ಮ್ಯಾನ್. ಹೇಳಿ. ನೋಡಿ ಇದೆಲ್ಲ ಚೆನ್ನಾಗಿ ಮಾಡ್ತಾರೆ ನಮ್ಮ ಮಾವ. ಅಲ್ಲಿಂದ ಝೂಮ್ ಹಾಕಿ ಈಗ ನಮ್ಮ ಹೇರ್ ಸ್ಟೈಲಿಸ್ಟ್ ಅಕ್ಕ ನೋಡಿದ್ರು. ಹಾಯ್ ಹೇಳಕ್ಕ, ನೀನು ಹಾಯ್ ಹೇಳಕ್ಕ. ನೀವು ಹಾಯ್ ಹೇಳಿ. ಹಾಯ್ ಇಬ್ಬರು ಹಾಯ್. ಸೊ ಈ ಥರ ಸೀನ್ ಇಲ್ದೇದಾಗೂ ಕೂತ್ಕೊಂಡು ನಾವು ಟೈಮ್ ಪಾಸ್ ಮಾಡ್ತಾಯಿರ್ತೀವಿ. ಬನ್ನಿ, ನಾನು ಸ್ವಲ್ಪ ಹತ್ತಿರ ಕರ್ಕೊಂಡೋಗೋ ಧೈರ್ಯ ಮಾಡ್ತೀನಿ. ಆದರೆ ಡೈರೆಕ್ಟ್ರ್ ಏನಾದರೂ ಹೊಡೆದ್ರೆ ಫ್ರೆಂಡ್ಸ್ ಪ್ಲೀಸ್ ಕಾಪಾಡಿ. ಏನೋ ನೋಡಿ, ಇದು ಗಾಳಿಗೆ ಹಾರೋಗ್ಬಾರ್ದು ಅಂತ ಅಣ್ಣ ಇದನ್ನ ಇಟ್ಕೊತಾರೆ, ಇನ್ನೊಬ್ಬರು ಅದನ್ನು ಇಟ್ಕೊತಾರೆ. ಸೊ ಇವನೇ ಗಾಳಿಗೆ ಹಾರೋಗೋ ಥರ ಇದನ್ನು ಶಿರ ಆದರೂ ಹಿಡ್ಕೊಳ್ಳೋ ಧೈರ್ಯ ಮಾಡ್ತಾನೆ. ಅದು ಭಾಳ ಖುಷಿ ನನಗೆ. ದಿಸ್ ಈಸ್ ದ ಚೀಫ್ ಆಫ್ ಆಲ್ ಟೆಕ್ನಿಷಿಯನ್ಸ್ ನಾಗ. ಇವನು ಒಂದೊಂದು ಸಲ ನಮಗೂ ಬೈತಾನೆ. ಸೈಡ್ಗೆ ಹೋಗೋಕೆ, ಆ ಕಡೆ ಹೋಗೋಕೆ, ನಿಂತ್ಕೊಳ್ಳೋಕೆ ಅಂತ ಬೈತಾನೆ. ಸೊ ನಮ್ಮ ಸೆಟ್ಟಿನ ಆ್ಯಂಗ್ರಿ ಯಂಗ್ ಟೆಕ್ನಿಷಿಯನ್ ಇವನೇ. ಇಲ್ಲಿಂದ ಇವರೆಲ್ಲ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟವರು. ನೋಡಿ ಎಲ್ಲರೂ ಮೊಬೈಲ್ ನೋಡಿಕೊಂಡು ಹೆಂಗೆ ರೆಡಿ ಮಾಡೋದು ಅಂತ ರೆಡಿ ಆಗ್ತಿದ್ರಲ್ವೇನೋ. ಜಾಸ್ತಿ ಬೈಸ್ಕೊಳ್ಳೋದು ಡೈರೆಕ್ಟರ್ ಹತ್ರ ನಮ್ಮ ಪ್ರೀತಿಯ ಚೇತು, ನಮ್ಮೆಲ್ಲರ ಪ್ರೀತಿಯ ಆರ್ಟ್ ಡೈರೆಕ್ಟ್ರ್ ಇವರು. ಸೊ ನಾವು ಎಲ್ಲರೂ ತುಂಬ ಸಿಕ್ಕಾಪಟ್ಟೆ ರೇಗಿಸ್ತೀವಿ, ಬಿಕಾಸ್ ವಯಸ್ಸಲ್ಲಿ ಚಿಕ್ಕವನು ಅಣ್ಣ. ಸೊ ಎಲ್ಲ ರೇಗಿಸಿ ಆಫ್ ಸ್ಕ್ರೀನ್ ತುಂಬ ಮಾತಾಡ್ತಾನೆ. ಇವಾಗ ನೀವು ಕ್ಯಾಮ್ರಾ ಇಟ್ಕೊಂಡಿದ್ದೀರಾ ಅಂತ ಮಾತಾಡ್ತಿಲ್ಲ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಎಲ್ಲರೂ. ನನ್ನ ಜಾಸ್ತಿ ಗೋಳೈಕೊಳ್ಳೋದು ಇವನೇನೆ. ಸೊ ಬನ್ನಿ, ಸ್ಕ್ರೀನಿಂದ ಹೇಗಿರುತ್ತೆ ತೋರಿಸ್ತೀನಿ. ನಮ್ಮ ಪ್ರೀತಿಯ ಟಚಪ್ ಮೇಕಪ್ ಚೇತು. ಇವನಿಗೆ ಒಂದು 15-20 ಜನ ಆರ್ಟಿಸ್ಟ್ ಇದ್ದಾಗ ಒಂದು ಟಾರ್ಚರ್ ಕೊಡ್ತೀವಿ. ಚೇತು ಇವನ ಹೆಸರು ಚೇತು. ಸೊ ಚೇತು ಅಂತ ಕರೆದ ತಕ್ಷಣ ಯಾರೂ ತಿರ್ಗಲ್ವಲ್ಲ ಅಂತ ಹೇಳ್ಬಿಟ್ಟು ಇವನನ್ನು ಚೇತು ಮಾ ಅಂತ ಕರಿತೀನಿ ನಾನು. ನೀನು ಮಾ ಅಂದೊಂದು ಎಲ್ಲರೂ ಹಂಗೆ ಕರೀತಾರಕ್ಕ ಅಂತ ಬೈತಾ ಇರ್ತಾನೆ. ಸೊ ಪಾಪ ತುಂಬ ಶ್ರಮಜೀವಿ. ಅಭಿ ಹೇಳು. ಇದು ನಮ್ಮ ಟೆಕ್ನಿಷಿಯನ್ ಅಭಿ. ಸೊ ಇವರು ಒಂದು ಲೈಟ್ ಹತ್ರ ನಿಂತ್ಕೊಂಡಿರ್ತಾರೆ ಹಿಡ್ಕೊಂಡು ಹಾರೋಗ್ಬಾರ್ದು ಅಂತ. ಹೇಳು ಶರಣು. ನಮ್ಮ ಕ್ಯಾಮ್ರಾ ಅಸಿಸ್ಟೆಂಟು. ಫೋಕಸ್ ಔಟು ಇನ್ನೂ ಮಾಡೋದು ಇವರೇ. ಅದೇ ಹೇಳಿದೆ.
ಕ್ಯಾಮ್ರಾಮನ್ನು ನೋಡಿ ನಮ್ಮ ದಿನ ಬರೋ ಕ್ಯಾಮ್ರಾಮನ್ ಓತ್ಲ ಹೊಡಿತಾ ನಿಂತಿದ್ದಾರಲ್ಲ ನೋಡಿ. ಹಾಯ್ ಹೇಳಿ ರಾಜಾರ. ಸೊ ಕ್ಯಾಮ್ರಾ ಅಸಿಸ್ಟೆಂಟ್ ಅವರು ಇನ್ನೊಬ್ಬರು. ಸೊ ಇವರು ನಮಗೆ ಯಾವಾಗೆಲ್ಲ ಡಬಲ್ ಯೂನಿಟ್ ಇರುತ್ತೋ, ಡಬಲ್ ಕ್ಯಾಮ್ರಾ ಬೇಕಾಗಿರುತ್ತೋ ಆವಾಗೆಲ್ಲ ಬರ್ತಾರೆ ಇವರು. ಸೊ ಬನ್ನಿ ಹಾಗೆ ಹಿಂದ್ಕೋಣ. ಓ ಮೈ ಇದು ಅಶೋಕ, ನಮ್ಮ ಪ್ರೀತಿಯ ಅಶೋಕ. ಇವರು ನಮ್ಮ ಸೀರಿಯಲಲ್ಲಿ ಹೊಸದಾಗಿ ಮ್ಯಾನೇಜರ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ. ಅದ್ಭುತವಾದ ಡೈರೆಕ್ಟ್ರು ಕೂಡ, ನಂಗೆ ಗೊತ್ತಿರಲಿಲ್ಲ. NSTಲಿ ಕಲಿತು ಬಂದಿದ್ದಾರೆ. ಯೂಟ್ಯೂಬಲ್ಲಿ ಮೊನ್ನೆ ಅವರೊಂದು ವೀಡಿಯೋ ಮಾಡಿದ್ದನ್ನು ನೋಡಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಕೂಡ ಮಾಡ್ತಾರೆ. ನಮಗೆ ಒಂದು ಅದೃಷ್ಟ ಇವ್ರ ಜೊತೆ ಕೆಲಸ ಮಾಡ್ತಾ ಇರೋದು. ವೆಲ್ಕಮ್ ಟು ಭಾಗ್ಯಲಕ್ಷ್ಮಿ. ಇಲ್ಲಿ ನಮ್ಮ ಸೆಟ್ಟಿನ ಅತ್ಯಂತ ಕಿರಿಯ ಕಲಾವಿದರೊಬ್ಬರು ಕೂತಿದ್ದಾರೆ. ಯಂಗ್ ತುಂಬ ಪುಟ್ಟ ಕಲಾವಿದರು ಕೂತಿದ್ದಾರೆ. ಅವರು ಮಾತಾಡಲ್ಲ ಜಾಸ್ತಿ, ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು ಅಂತ ಅನ್ನೋದನ್ನು ನಂಬೋವಂಥ ವ್ಯಕ್ತಿ. ಕಷ್ಟ ಇದೆ ಮಾತಾಡೋದು, ಟ್ರೈ ಮಾಡೋಣ ಮಾತಾಡ್ಸೋಕ್ಕೆ. ಪುಟ್ಟು ಬಂಗಾರು ಹೇಗಿದೆ ಚಿನ್ನು? ಇಷ್ಟೇ ಮಾತು. ಸೆಟ್ಟಲ್ಲಿ ಯಾರ ವಾಯ್ಸ್ ಕೇಳುತ್ತೋ ಬಿಡುತ್ತೋ, ಇವ್ರ ವಾಯ್ಸ್ ಮಾತ್ರ ಕೇಳಲ್ಲ. ಡೈಲಾಗ್ ಹೇಳ್ತಾರೆ, ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಪೇಮೆಂಟು ಪೇಮೆಂಟ್ ಸರ್, ಇದ್ರ ಪೇಮೆಂಟ್ ಇದೆಯಾ ಸರ್? ಮಾತಾಡಕ್ಕೆ ಪೇಮೆಂಟ್, ಅದೇ ಅದಕ್ಕೆ ಕುಂತಿರಕ್ಕೆ ಪೇಮೆಂಟ್ ಕೊಡ್ತಾರೆ. ಪರ್ಸಿಂದ ತೆಗಿತಾ ಇದ್ದಾರೆ. ಹೌದಾ? ಬಟ್ ನಿಜವಾಗ್ಲೂ ಆನ್ ಅ ಸೀರಿಯಸ್ ನೋಟ್, ಇಷ್ಟು ದೊಡ್ಡ ಕಲಾವಿದರು ಕಲೆಗೋಸ್ಕರ ಎಷ್ಟೋ ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದಲ್ಲದೆ ಪಾಲಿಟಿಕ್ಸಲ್ಲೂ ಕೂಡ ಇದ್ದಾರೆ, ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದಾರೆ. ಬಟ್ ಅದೆಲ್ಲ ಇದ್ರೂ ಕೂಡ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ನಮ್ಮ ಜೊತೆ ನಮ್ಮ ಏಜಿಗೆ ತಕ್ಕಂತೆ ಮಾತಾಡ್ತಾರೆ. ಆ್ಯಂಡ್ ನನಗೇನೂ ಗೊತ್ತಿಲ್ಲ ಅನ್ನೋ ಥರ ಇರ್ತಾರೆ. ಭೂಮಿ ಮೇಲಿದ್ದೀನಿ. ಭೂಮಿ ಮೇಲಿದ್ದಾರೆ. ಸೊ ಈ ಥರದ್ದೆಲ್ಲ ಕ್ಯೂಟಾಗಿ ಮಾತುಗಳನ್ನ ಆಡ್ತಾ ಇರ್ತಾರೆ. ನಮಗೆ ಇವರು ಮಧ್ಯದಲ್ಲಿ ಬಂದಾಗ ಭಾಗ್ಯಲಕ್ಷ್ಮಿಗೆ ತುಂಬ ಖುಷಿಯಾಗಿತ್ತು. ಆಮೇಲೆ ಆ ಕ್ಯಾರೆಕ್ಟರ್ ಇರಲಿಲ್ಲ, ವಾಪಸ್ ಬರ್ತಾರೆ ಅಂದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮ್ಗೆ ಹೇಗೆ ಅನಿಸುತ್ತೆ ಭಾಗ್ಯಲಕ್ಷ್ಮಿಲಿ? ಆನಂದ ಆಗುತ್ತೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ನನ್ನ ಕುಟುಂಬಕ್ಕೆ ನಾನು ವಾಪಸ್ ಬಂದೆ, ದೂರ ಹೋಗ್ಬಿಟ್ಟಿದ್ದೆ ಏನೋ ಕಾರಣದಿಂದ ಅನ್ನಿಸ್ತು. ಈ ಕುಟುಂಬ ನೋಡಿದಾಗ ಪಾಸಿಟಿವ್ ಗುಣಗಳೇ ಜಾಸ್ತಿ ಎಲ್ಲರಲ್ಲೂ ಇರೋದ್ರಿಂದ ಇದು ಒಂಥರ ಗುಣಾತ್ಮಕವಾದಂಥ ನೆಮ್ಮದಿ ಅನ್ನೋದಕ್ಕಂಥದ್ದು ನನ್ನ ಮನಸ್ಸಿಗೆ ಅನಿಸಿದೆ. ಡೈರೆಕ್ಟರ್ ಆದಿಯಾಗಿ, ನಿನ್ನಾದಿಯಾಗಿ ಎಲ್ಲರೂ ಕೂಡ. ಸೊ ಖುಷಿ ಇದೆ. ಏನು ಅನ್ನಿಸ್ತದೆ ಮದುವೆ ಆಗಿ ಒಂದು ಸೊಸೆ ನಿಮ್ಮ ಮನೆಗೆ ಬರೋದು? ಒಳ್ಳೇದಾಗಬೇಕು, ಮದುವೆ ಆಗಬೇಕು, ಮತ್ತು ಈ ಗಲೀಜೆಲ್ಲ ಹೋಗಬೇಕು, ಕೆಟ್ಟ ಹುಳುಗಳೆಲ್ಲ ನಾಶ ಆಗಬೇಕು, ವಿನಾಶ ಆಗಬೇಕು, ಒಂದು ಸಂಭ್ರಮ ಆಚರಿಸ್ಬೇಕು. ಈಗ ನನ್ನ ತಂಗಿನ ನಿಮ್ಮ ಮನೆಗೆ ಮದುವೆ ಮಾಡಿ ಕಳಿಸ್ಕೊಡ್ತಾ ಇದ್ದೀನಲ್ಲ, ಚೆನ್ನಾಗಿ ನೋಡ್ಕೊಳ್ತೀರಾ ತಾನೆ? ನಾನು ಜೀವಂತವಾಗಿರೋವರೆಗೂ ಯೋಚನೆ ಮಾಡ್ಬಿಡೋದು, ಗೊತ್ತಾಯ್ತಾ? ಇವ್ರು ಎಷ್ಟು ಕಾನ್ಫಿಡೆಂಟಾಗಿ ಹೇಳಿದ್ರು ಅಂದರೆ, ಒಂದು ನಿಮಿಷ ನಾನು ನಿಜವಾಗ್ಲೂ ಮದುವೆ ಮಾಡಿಸ್ಕೊಳ್ಳಿಸ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಸೊ ಅದು ಅವರಲ್ಲಿರುವಂಥ ಒಂದು ಶಕ್ತಿ. 1 ಸೆಕೆಂಡಿಗೆ ಹಿಂಗೆ ಕ್ಯಾರೆಕ್ಟ್ರಲ್ಲಿ ಹೋಗ್ತಾರೆ, ಹಾಫ್ ಸೆಕೆಂಡಲ್ಲಿ ಕ್ಯಾರೆಕ್ಟ್ರಿಂದ ಹೊರಗೆ ಬಂದುಬಿಡ್ತಾರೆ ಅಲ್ವಾ? ಸ್ವಿಚ್ ಆಫ್. ಸ್ವಿಚ್ ಆಫ್. ಅದು ಹೆಂಗೆ ಅಂದರೆ, ಬಾತ್ರೂಮ್ ಸ್ವಿಚ್ ಬೇಕಾದಾಗ ಬಾತ್ರೂಮ್ದು ಹಾಕ್ಕೊತೀನಿ, ಅಡುಗೆ ಮನೆ ಸ್ವಿಚ್ ಬೇಕಾದಾಗ ಅಡುಗೆಮನೆದು ಹಾಕ್ಕೊತೀನಿ, ಹಾಲಿಂದ ಬೇಕಾದಾಗ ಹಾಲಿಂದು, ಕಾಂಪೌಂಡ್ ಬೇಕಾಗ ಕಾನ್ಫಿಡೆನ್ಷಿಯಲಿ ಬೇಕಾದಾಗ ಕಾನ್ಫಿಡೆನ್ಸ್. ಅದು ನಿನಗೂ ಕಲ್ತ್ಕೋಬೋದು. ಆನು ಆಫ್ ನೀವು ಮಾಡಲ್ವಾ? ನಾನು ಬೇಜಾರು ಮಾಡ್ತೀನಿ, ಅದಕ್ಕೋಸ್ಕರ ಬಯಸ್ಕೋತೀನಿ ಕೂಡ. ಬುದ್ಧಿನೂ ಹಂಗೆ ಇಟ್ಕೋಬೇಕು ನಾವು. ಎಲ್ಲಿ ಹೋಗ್ತೀವೋ ಅಲ್ಲಿ. ಅಷ್ಟೇ. ಈಗ ಸತ್ಯ ಯಾವುದಮ್ಮ? ಕರೆಕ್ಟ್. ಇದು ಮನೆ ಸತ್ಯನ ಇಲ್ಲ, ಕುಟುಂಬ ಸತ್ಯನೇ ಇಲ್ಲ, ಅದು ಇಲ್ಯೂಷನ್ನು. ಅಲ್ಲಿಗೆ ಹೋದಾಗ ಇದು ಆಫ್. ಈ ಥರ ನೋಡಿ ಎಂತೆಂಥ ಮಾತುಗಳು ಹೇಳ್ತಾರೆ ಅಂದರೆ, ಹೌದಲ್ವಾ, ಇಷ್ಟೇ ಅಲ್ವಾ ಜೀವನ, ನಾವು ಯಾಕೆ ಇಷ್ಟು ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅನಿಸ್ಬಿಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಭಾಗ್ಯಲಕ್ಷ್ಮಿ. ಗುಡ್ ಲಕ್. ಇದು ನಮ್ಮ ಅರ್ಜುನ್ ಅವರು, ನಮ್ಮ ಸರ್ನ ಸಾರಥಿ. ಇವತ್ತು ಅವ್ರ ಬರ್ಡೇ. ಹ್ಯಾಪಿ ಬರ್ಡೇ ಅರ್ಜುನ್. ಅವ್ರ ಪಾಪ ತುಂಬ ಯಾವಾಗಲೂ ಸರ್ಗೋಸ್ಕರ ಸೌತೆಕಾಯಿ, ಕ್ಯಾರೆಟು, ಊಟ ತಿಂಡಿ ಎಲ್ಲ ಟೈಮಿಗೆ ತಂದು ಕೊಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.